ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಮಿರ್ಚಿ ಬಜ್ಜಿ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಇವು ಮಿರ್ಚಿ ಬಜ್ಜಿ ಅಂದ್ರೆ ನಾರ್ಮಲ್ ಮೆಣಸಿನ್ಕಾಯ್ದಲ್ಲ, ಇವು ಕ್ಯಾಪ್ಸಿಕಮ್ ಗತಿ ದಪ್ಪಾಗಿರುವಂಥ ಒಂದು ಮೆಣಸಿನ್ಕಾಯಿ ಅಂತ ಬಜ್ಜಿ ಮಾಡಾಕ್ತಾನೆ. ಇವು ಮೆಣಸಿನ್ಕಾಯಿ ಭಾಳ ದಪ್ಪ ಇರ್ತಾವೆ ಮತ್ತು ಸೀಸನ್ ಒಳಗೆ ಸಿಗ್ತಾವೆ ನೋಡ್ರಿ. ಈಗ ಎಷ್ಟು ದಪ್ಪ ಅದಾವೆ ಇವು. ತಿನ್ನಕ್ಕೆ ಮಾತ್ರ ಬಜ್ಜಿ ಒಳಗೆ ಭಾರಿ ಟೇಸ್ಟ್ ಇರ್ತಾವೆ. ಕಡ್ಕೊಂಡು ತಿನ್ನಕ್ಕೆ ಅವ್ನ ಬಜ್ಜಿ ಜೊತೆ ಮೆಣಸಿನ್ಕಾಯಿನೂ ತಿಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಅದಕ್ಕೆ ನಾ ಈಗ ಬಜ್ಜಿ ಹಿಟ್ಟನ್ನು ಕಲಿಸಿ ಅದನ್ನ ಹೆಂಗೆ ಮಾಡೋದನ್ನು ಹೇಳ್ಕೊಡ್ತೀನಿ. ಈಗ ಕಡಲೆ ಹಿಟ್ಟನ್ನು ನಾನು ತೊಗೊಳಕ್ತೀನಿ. ನೀವು ಎಷ್ಟು ಬೇಕಷ್ಟು ತೊಗೊರಿ. ನಾನು ಒಂದು ಸ್ವಲ್ಪ ಕಡಲೆ ಹಿಟ್ಟು ತೊಗೊಳಕ್ತೀನಿ, ಎರಡೂವರೆ ಸ್ಪೂನ. ಆಮೇಲೆ ಒಂದು ಸ್ವಲ್ಪ ಅದಕ್ಕೆ ಅಜ್ವಾನ ಜೀರಿಗೆ ಹಾಕ್ಕೊಳಕತ್ತೀನಿ. ಮತ್ತು ಅಜ್ವಾನನ್ನು ತಿಕ್ಕಿ ಹಾಕೋಬೇಕಾಗ್ತೈತೆ. ಒಂದು ಸ್ವಲ್ಪ ಅಜ್ವಾನನ್ನು ಹಾಕ್ಕೊಳಕ್ತಾನೆ. ಈಗ ಅಜ್ವಾನನ್ನು ಹಿಂಗೆ ತಿಕ್ಕಿ ಹಾಕೋಬೇಕಾಗತ್ತೆ. ಅಜ್ವಾನ ಹಾಕ್ಕೊಂಡನೆ ಸ್ವಲ್ಪ ಜೀರಿಗೆ, ಅಜ್ವಾನ ಇವೆಲ್ಲ ಕಡಲೆ ಹಿಟ್ಟಿಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೈತಿ. ಉಪ್ಪು ನೀವು ಟೇಸ್ಟ್ ಬರಂಗೆ ಹಾಕೋರಿ, ಬೆಸ್ಟ್ ಆಗ್ತಾವೆ ಬಜ್ಜಿ. ಅದಕ್ಕೆ ಒಂಚೂರು ಸೋಡಾ ಹಾಕ್ಕೊಳಕ್ತಾನೆ ನಾನು. ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳಕ್ತಾನೆ ನೋಡಿರಿ. ಈ ಥರ ಎಲ್ಲ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳಕ್ತಾನೆ. ಈಗ ಹಿಟ್ಟು ಕಲಿಸ್ಕೊಳಕ್ತಾನೆ, ಬಜ್ಜಿ ಹಿಟ್ಟು. ಅದಕ್ಕೆ ಬಜ್ಜಿ ಮಾಡೋ ಅದಕ್ಕೆ ಈಗ ಖಾರನೂ ಹಾಕ್ಕೊಳಕ್ತಾನೆ. ಯಾಕಂದ್ರೆ ಕ್ಯಾಪ್ಸಿಕಮ್ ಗತೆ ಇರೋದ್ರಿಂದ ಅವು ಖಾರ ಕಡಿಮೆ ಇರ್ತಾವೆ, ಟೇಸ್ಟ್ ಇರ್ತಾವೆ. ಆದ್ರೆ ಅದಕ್ಕೆ ಒಂಚೂರು ಖಾರ ಬೇಕಾಗತ್ತೆ. ಇದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಬಜ್ಜಿ ಹಿಟ್ಟು ಚೆನ್ನಾಗಿ ಹಿಂಗೆ ಕಲಿಸ್ಕೋಬೇಕಾಗ್ತತಿ. ಈಗೇನು ಗಂಟಿರ್ಲಾರ್ದಂಗೆ ಹಿಂಗೆ ಕಲಿಸ್ಕೊಳ್ಳೋದು ಬಜ್ಜಿ ಹಿಟ್ಟು. ಈಗ ಬೆಸ್ಟ್ ಆಗೈತೆ ನೋಡ್ರಿ ಇದು ಬಜ್ಜಿ ಹಿಟ್ಟು. ಇದಕ್ಕೊಂದು ಸ್ವಲ್ಪ ಕಾಯಿಸಿದ ಎಣ್ಣೆ ಕಾಸಕ್ಕಿಟ್ಟೈತಲ್ರಿ, ಅದನ್ನು ತೊಗೊಂಡು ಅದಕ್ಕೊಂದು ಸ್ವಲ್ಪ ಹಾಕ್ಕೊಂಡನೆ. ಅದಕ್ಕೆ ಈಗ ಬಜ್ಜಿಯನ್ನು ಇದ್ರೊಳಗೆ ಮೆಣಸಿನ್ಕಾಯಿ ಈ ಹಿಟ್ಟಿನಾಗ ಅದ್ದೆ ಬಜ್ಜಿಯನ್ನು ಹಾಕಾಕತ್ತಾನೆ ನೋಡಿರಿ. ಈ ಥರ ಹಾಕೋಬೇಕು. ಭಾಳ ಸೂಪರಾಗಿರ್ತಾವ್ರಿ ಈ ಮೆಣಸಿನ್ಕಾಯಿ ಬಜ್ಜಿ. ತಿಂದ್ರೆ ಮೆಣಸಿನ್ಕಾಯಿನೂ ಅದ್ರ ಜೊತೆ ತಿಂದ್ರೆ ಭಾಳ ಟೇಸ್ಟ್ ಬರ್ತದೆ. ಈ ಮಳೆಗಾಲದಾಗಂತೂ ಬಜ್ಜಿ ಚಾ ಜೊತೆ ಬಜ್ಜಿ ತಿಂದಿವಂದ್ರೆ ಭಾಳ ಬೆಸ್ಟ್ ಆಗಿರ್ತೈತೆ ರೀ. ಸ್ನ್ಯಾಕ್ಸ್, ಒಳ್ಳೆ ಸ್ನ್ಯಾಕ್ಸ್ ಇದು. ಮತ್ತು ಮೆಣಸಿನ್ಕಾಯಿನೂ ಅವು ಟೇಸ್ಟ್ ಇರೋದ್ರಿಂತ, ಈ ಹಿಟ್ಟಿಗೇನು ಖಾರ ಹಾಕಿದ್ರಿಂತ ಅದೊಂಥರ ಟೇಸ್ಟ್ ಬರ್ತೈತೆ. ಈಗ ನೋಡ್ರಿ, ಈಗ ಹಿಂಗೆ ಮೆಣಸಿನ್ಕಾಯಿ ಅದ್ರೊಳಗೆ ಎದ್ದೆ ಬಜ್ಜಿ ಹಿಂಗೆ ಮಾಡಾಕತ್ತೈತೆ. ಮತ್ತು ಕ್ರಿಸ್ಪಿನೂ ಆಗ್ತಾವೆ ಹಿಂಗೆ ಮಾಡಿದ್ರೆ. ಮತ್ತು ಒಳಗೆ ಮೆಣಸಿನ್ಕಾಯಿನೂ ಎಲ್ಲ ಅದು ಕರ್ದು ಬಿಟ್ಟಿರ್ತೈತಿ. ತಿಂದ್ರೂ ಅವು ಖಾರ ಹತ್ತಂಗಿಲ್ಲ ಅಷ್ಟೆ. ಈ ಮೆಣಸಿನ್ಕಾಯಿ ತೊಗೊಂಡು ಮಾಡಿ ನೋಡ್ರಿ ನೀವು, ಬಜ್ಜಿ ಬೆಸ್ಟ್ ಆಗಿರ್ತಾವೆ. ಈಗ ನೋಡ್ರಿ ಇವನ್ನೆಲ್ಲ ಕರಿಯಾಕತ್ತಾನೆ. ಅವು ಬಣ್ಣ ಬರುವವರೆಗೂ ಕರೆದ ಕ್ರಿಸ್ಪಿಯಾಗಿಂದ ತೆಗಿಬೇಕಾಗ್ತತಿ. ಈಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ ಮಾಡಿರಿ. ನೋಡಿರಿ ಈಗ ಬಜ್ಜಿ ಫಸ್ಟ್ ಕ್ಲಾಸ್ ಬಜ್ಜಿ. ನಾವಂತೂ ಈ ಮೆಣಸಿನ್ಕಾಯಿ ಸೀಸನ್ ಬತ್ತಂದ್ರೆ ಭಾಳ ಖುಷಿ ಆಗ್ತದೆ ನಮಗೆ. ಇದನ್ನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದು ಭಾಳ ಟೇಸ್ಟಿ ಮಾಡ್ಕೊಂಡು ತಿಂತೀವ್ರಿ. ಇದನ್ನು ನಮ್ಮ ಮನ್ಯಾಗ ಎಲ್ಲರಿಗೂ ಇಷ್ಟ ಇವು ಬಜ್ಜಿ. ನೋಡಿರಿ ಎಷ್ಟು ಚಂದ ಬರ್ತಾವೆ, ಮತ್ತು ಮಾಡೋಕ್ಕೂ ಅಷ್ಟೇ ಚಂದ ಬರ್ತಾವೆ. ಇವು ದಪ್ಪ ಮೆಣಸಿನ್ಕಾಯಿ ಇರೋದ್ರಿಂದ ಪೂರ್ತಿ ಹಿಟ್ಟಿನಾಗೆಲ್ಲ ಈ ಥರ ತೊಗೋಬೇಕು. ಅದಕ್ಕೆಲ್ಲ ಹಿಟ್ಟು ಹತ್ಕೋಬೇಕಲ್ರಿ. ಈ ಥರ ತೊಗೊಂಡು ಹಿಂಗೆ ಬಜ್ಜಿ ಬಿಡಬೇಕಾಗ್ತದೆ. ಮಸ್ತಾಗಿರ್ತಾವೆ. ಈಗ ನೋಡ್ರಿ, ಈಗ ಸೀಸನ್ ಐತೆ ನೋಡ್ರಿ ಅದರದ್ದು. ಈ ದಪ್ಪನ ಮೆಣಸಿನ್ಕಾಯ್ದು ಸೀಸನ್ ಐತಿ ಈಗ. ಅದಕ್ಕೆ ನಾ ಮಾಡಿ ತೋರ್ಸಾಕ್ತಾನೆ. ಈಗ ನೋಡ್ರಿ ಇದು ಕ್ರಿಸ್ಪಿ ಆಗೈತಿ. ಈ ಥರ ಬರ್ತಾವೆ ನೋಡ್ರಿ. ಇದಕ್ಕೆ ಇನ್ನೊಂದು ಆಪ್ಷನ್, ಇದನ್ನು ಎಣ್ಣೆ ಕಾಯಿಸಿನೂ ಹಾಕ್ತಾರೆ ರೀ, ಬರೀ ಸೋಡಾನು ಹಾಕ್ತಾರೋ. ನಾ ಈಗ ಎರಡನ್ನೂ ಹಾಕ್ಕೊಂಡನೆ. ಆ ಹಿಟ್ಟು ಹಿಂಗಾಗಿ ಕ್ರಿಸ್ಪಿ ಬಂದುಬಿಡ್ತದೆ ಅದು. ಈಗ ನೋಡ್ರಿ ಇದಕ್ಕೆಲ್ಲ ಬಣ್ಣ ಬಂದೈತೆ. ಭಾಳ ಅಂದ್ರೆ ಭಾಳ ಚಂದ ಬರ್ತಾವೆ ಈ ದಪ್ಪ ಮೆಣಸಿನ್ಕಾಯಿ ಇರೋದ್ರಿಂತ. ಹಿಂಗೆ ಬಂದಾವೆ ನೋಡ್ರಿ ಇವು. ಇವನ್ನ ಎಣ್ಣೆ ಜಾಣೆ ಈ ಕಡೆ ತೊಗೊಳಕ್ತಾನೆ. ಈ ಪೂರ್ತಿ ಇದನ್ನು ಹಿಟ್ಟಿನಾಗ ಅದು ಪೂರ್ತಿ ಹಿಂಗೆ ಬರ್ಬೇಕು ನೋಡ್ರಿ. ಈ ಥರ ಮೆಣಸಿನ್ಕಾಯಿ ಪೂರ ಮುನುಗ್ಬೇಕದ ಹಿಟ್ಟು. ಅದಕ್ಕೆ ಒಂಥರ ಹದ ಮಾಡ್ಕೋಬೇಕಂತ, ತೀರಾ ನೀರು ಹಾಕಬಾರ್ದು. ನೋಡಿ ಒಂಥರ ಹಿಟ್ಟು ಕಲಿಸ್ಕೋಬೇಕು. ಈಗ ನೋಡ್ರಿ ಇದು ಕ್ರಿಸ್ಪಿಯಾಗಿರ್ತಾವೆ. ಈಗ ಪೂರ್ತಿಯಾಗಿ ಇವು ಕರ್ದಾವೆ ನೋಡ್ರಿ.
ಈಗ ಒಂಥರ ಬಣ್ಣ ಬಂದಾವೆ ಇವಕ್ಕೆ ಪೂರ ಈ ಥರ ಬಣ್ಣ ಬಂದಿಂದ ಈಗ ನಾನು ಇವನ್ ಬಜ್ಜಿಯನ್ನು ತೆಗಿಯಾಕತ್ತಾನೆ. ಬಿಸಿ ಬಿಸಿಯಾದ ಯಾವುದದು ದಪ್ಪನ ಮೆಣಸಿನ್ಕಾಯಿ ಬಜ್ಜಿ ಪೂರ ಟೇಸ್ಟಾಗಿರ್ತಾವೆ. ಇದ್ರ ಜೊತೆ ನೀವು ಬೇಕಾದರೆ ಚಟ್ನಿ ಹಚ್ಕೋಬೋದು. ಇದು ನೋಡಿರಿ ಎಲ್ಲ ಹಚ್ಕೊಂಡು ಚಟ್ನಿ ಹಚ್ಕೊಂಡು ತಿನ್ಬೋದು. ಕೆಚಪ್ ಹಚ್ಕೋರಿ, ಚಟ್ನಿ ಹಚ್ಕೋರಿ, ಏನು ಬೇಕಾದ ಹಚ್ಕೋರಿ, ಟೇಸ್ಟಿ ಆಗಿರ್ತಾವೆ, ಫುಲ್ ಟೇಸ್ಟ್ ಆಗಿರ್ತಾವೆ.